ಅಲ್ಲ ಪಾರವಕ್ಕ ಏನ್ ಹರಿಬಿಡ್ದು ಕಾಣಕತ್ತೀಯ? ನಿನ್ನ ಡ್ರೆಸ್ ನೋಡ್ಬಿಟ್ರೆ ನೀವು ಇನ್ನು ಮದುವೆ ಆಗೈತಿಲ್ಲ ಅನ್ನೋರಂಗೆ ಕಾಣಕತ್ತಿ. ವಾ ಏನ್ ಸಖತ್ ಕಾಣಕತ್ತಿ ಅಕ್ಕ ನೀನು. ನಿನ್ನ ಗಂಡ ಏನ್ರ ನೋಡ್ಬಿಟ್ರೆ ನಿನ್ನ ವಿಧಾನ ಆಗಿ ಹೋಗ್ಬಿಡ್ತಾನೆ ನೋಡಕ್ಕ. ಅಲ್ಲೋ ಅಕ್ಕ ನೀ ಇಷ್ಟು ಚಂದ ಕಾಣ್ತೀನಿ ಅಂದ್ರೆ ಗೊತ್ತಾಯ್ತಿರ್ಕಿಲ್ ಬಿಡು. ಬರೀ ಅದ ಸೀರೆ ಉಟ್ಕೊಂಡಿದ್ದ ನೋಡಿ 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 ನಮಗೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಇವತ್ತು ಈ ಥರ ಡ್ರೆಸ್ ಹಾಕೊಂಡೆಲ್ಲ ತಗೋ ನಮ್ಮ ಊರಾಗಿನ ಹೀರೋಯಿನ್ ನೀನ. ಹೌದಲೇ ಪಾರವ್ವ, ಕರುಣಲ್ಲಿ ಭಾಳ ಚಂದ ಕಾಣಕತ್ತಿ ನೋಡ್ಲಿಕ್ಕೆ. ಹೋಗಿ ನಿನ್ನ ಮಗ ಕಡೆ ದೃಷ್ಟಿ ತೆಗೆಸ್ಕೊಂಡು ನೋಡ್ಲಿ. ನಿನ್ನ ಮಗಳಕಿನ ನೀನ ಸಣ್ಣಕ್ಕೆ ಕಾಣಕತ್ ಬಿಟ್ಟಿಲ್ಲ, ಅಷ್ಟು ಚಂದ ಕಾಣಕತ್ತಿ. ಯಾಕ ಕರೆ ಹೇಳ್ರಿ, ನಂಗೆ ಚಂದ ಕಾಣಕತ್ತೇನಿಲ್ಲ. ಮತ್ತು ನನ್ನ ಗಂಡನ ಕಡೆ ನಾ ಬೇಸ್ ಉಳ್ದಾಗಿತ್ತು ಚಂದ ಕಾಣಕತ್ತೇನಿಲ್ಲ ಹೇಳ್ರಿಲ್ಲ. ನಾನು ನಂದ ಸೀರೆ ಉಟ್ಕೊಂಡು ಹೋಗ್ಬಿಡ್ತಾನೆ ನಾನು. ಇರ್ಲಿಲ್ಲೇ ಹೋಗಿ ನಿನ್ನ ಗಂಡಗೆ ನಿನ್ನ ಮಗಗೆ ನಿನ್ನ ಮಗಳಿಗೆ ತೋರಿಸು ನೀನು ಎಷ್ಟು ಚಂದದಿ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನೀ ಹಳೆ ಕಾಲ್ದಾರು ಓಲ್ಡ್ ಕಾಲ್ದಾರ ಅಂತಿರ್ತಾರಲ್ಲ ನಮ್ಗೆ ನಾವೇನು ಅನ್ನೋದು ತೋರಿಸ್ಬೇಕು. ನಮಗೂ ಇದೊಂದು ಟೈಮಿಂಗ್ ತೋರ್ಸಾಕ ಬ್ಯೂಟಿ ಪಾರ್ಲರ್ ನಮ್ಮ ಊರಾಗ ತೆಗೆದಿದ್ದಕ್ಕೂ ಸಾರ್ಥಕ ಆತು ಬಿಡಿ. ನಾನು ರೆಡಿ ಹಾಕಿನ ತಡಿಯಕ್ಕ ನನ್ನ ನೋಡಿ ನಾ ಹೆಂಗೆ ಕಾಂತ ಹೇಳ್ತೀರಾ ನನಗೂ ನೀವು? ಹೌದಲೇ ನಮ್ಮ ವ್ಯಾಲ್ಯೂ ನಮಗೂ ಗೊತ್ತಿರೋದಿಲ್ಲ. ನಾವು ಬರೀ ಬಾಂಡೆ ತಿಕ್ಕೋದು ಅಡುಗೆ ಇದ್ದು ಅಡುಗೆ ಮಾಡಿ ಹಾಕೋದು ಇದ್ರಾಗ ನಮಗೆ ಸಾಕಾಗಿ ಹೋಗ್ಬಿಡುತ್ತೆ ನಮ್ಮ ಜೀವನ. ಒಂದು ಈಗ ನಾವು ಹಿಂಗೆ ಚೇಂಜಸ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು. ಸರೋಕ ನೀನು ಒಂದು ಡ್ರೆಸ್ ಹಾಕೋಬಾರ. ಏನು ಸೀರೆ ಉಡ್ತೀನಿ ಡ್ರೆಸ್ ಹಾಕೋತೀನಿ ನೀನು? ನಾ ಯಾವ್ದಾರ ಒಂದು ಸೀರೆನ ಉಟ್ಕೋತಾನಲಿಪ್ಪ. ನನಗೆ ಲಂಗ ಡ್ರೆಸ್ ಇವೆಲ್ಲ ಅಷ್ಟೊಂದು ಸೂಟ್ ಆಗೋದಿಲ್ಲ. ನೀವು ಇನ್ನೂ ಹರಿದಾರದಿರಲಿ ನೀವು ಹಾಕೋರಿ. ನಾವೆಲ್ಲ ವಯಸ್ಸಾಗೇನಿ ನಾ ಸೀರೆನ ಉಟ್ಕೋತಾನೆ. ಆಯ್ತು ಬೇಕೈಕ ನಾನು ಒಂದು ಚಂದಂದು ಪರೋಕು ಚಂದಾಗೈತಲ್ಲ ಅಂಥದ್ದು ಒಂದು ಲಂಗದವನಿ ಇದ್ದಿದ್ದ ಹಾಕೋತಾನೆ ನಾನು. ಅಲ್ಲ ನಾವು ಇಷ್ಟು ಚಂದ ರೆಡಿ ಆಗಕತ್ತೀವಿ. ಯಾವ್ದಾರ ಮದುವೆ ಏನ್ರ ಇರಬಾರ್ದ ಒಂದು ಎಲ್ಲರೂ ಕೂಡ ಹೋಗಿ ಬಿಡಾಕೊಡ್ತಿತ್ತು ನೋಡಕ್ಕ. ಅದ್ರ ಬರೀ 2 ದಿನ ಇದೆ ಮದುವೆ ಇಲ್ಲ, ಮುಂಜಾನೆ ಇಲ್ಲ ಮಳೆಗಾಲದಿಂದಾಗ. ಇಲ್ಲ ಅಂತಂದ್ರೆ 3 ಮಂದಿ ಹೊಂಟು ಬಿಡ್ತಿದ್ವಿ ಎಲ್ಲಾರ ಒಂದು ಲಗ್ನ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಯಾಕ ನಾನು ರೆಡಿ ಆಗಿ ಬರ್ತೇನೆ ತಡಿಯ. ಅಲ್ಲಿ ನಾನು ಬರ್ತೇನೆ, ನಾವು ಇಬ್ರು ರೆಡಿ ಆಗೋಣ. ಪಾರೋಗ ಹೆಂಗಾಗತ್ತೆ ಅಂತೇಳಿ ಆಕಿ ಒಬ್ಬಕ್ಕೆ ಹ್ಯಾಂಗೆ ರೆಡಿ ಮಾಡಿ ನಿಂದಿರ್ಸಿ ಆಕೆ ಇಲ್ಲೇ ನಿಂದಿರ್ತಾ ನಾವು ಹೋಗಿ ರೆಡಿಯಾಗಿ ಹೋಗಿ ಬರೀ ಟೈಮ್ ಭಾಳ ಆತು ಇವತ್ತು. ಬರೀ ಎಷ್ಟೊತ್ತಾತ್ಲಿ ನಿನಗೆ ಟೈಮ್ ಭಾಳ ಆತು ನೋಡ್ಲಿ ಇವತ್ತು. ಅಲ್ಲ ನಾನು ಮುಂಜಾನೆ ನನ್ನ ಮಗಳು ಬಿಟ್ಟು ಶಾಲೆಗೆ ಹೋಗ್ಬೇಕು ಅಂತೇಳಿ ಮತ್ತು ನನ್ನ ಗಂಡ ನಿನ್ನ ಮಕ್ಕಳನ್ನ ಸಣ್ಣ ನನ್ನ ಹಿರಿಯನ ಶಾರವಕ್ಕ ಹೋಗಿ ಬರೀ ರೆಡಿ ನಾವು ಇಬ್ರು. ನಮಗೂ ಗೊತ್ತೇ ಇದ್ರಕಿಲ್ಲ ನೋಡಿ ಈ ಥರ ಎಲ್ಲ ರೆಡಿ ಆಗೋದಾದ್ರೆ ಎಲ್ಲರೂ ಏನು ಅಂತಾರಣ ಮಗಳಾಗಿ ಮಗಳು ಮದುವೆ ವಯಸ್ಸಿಗೆ ಬಂದಾಳು ಈಗ ಎದಕ್ಕೆ ಬೇಕಾಗಿತ್ತು ಇವ ಇದೆಲ್ಲ ಅಂತಾರ. ಏನೈತೆ ಒಂದೇನು ಮಂದಿ ಮಾತಾಡ್ತಾವ ಏನೈತೆ ಏನು ಮಾತಾಡೋರು ಹೆಂಗಿದ್ರು ಮಾತಾಡ್ದ ಅವ್ರ ಕೂಡ ನಾವು ತಿರುಗಿ ಕಟ್ಸ್ಕೋಬೇಕು. ಅಲ್ಲ ಹೋದಾರ ಅತ್ತ ಹೋದ್ರಲ್ಲ ಇವ್ರೇನು ಇನ್ನೂ ಬರೋವಲ್ರು ಅದು ಹೆಂಗೆ ರೆಡಿ ಆಗತ್ತಾರ? ನಮ್ಮ ಗಂಗಿರ ಅದಾಳಿಕಿ ತಕ್ಕಡದೈ ಮಾಡ್ತಾಳೆ. ಪಟ ಪಟ ರೆಡಿಯಾಗಿ ಬರ್ಬೇಕು. ಮಗಳು ಬಿಟ್ಟು ಬಂದ ಸಣ್ಣ ಕುಸಿನದನ್ನ ಅದು ಶಾಲೆಗೆ ಹೋಗಿ ಬರೋ ಹೊತ್ತಾತು ಇನ್ನೂ ಬರೋವಾಡ್ರು ನೋಡಿವ್ರು. ಹೆಂಗೆ ಕಾಣಕತ್ತಾನೆ ಪರೋಕ್ಕ ನಾನು ಏನು ಸಕ್ಕತ್ತಾಗಿ ಕಾಣಕತ್ತಿಲ್ಲ ನೀನು ಗಂಗಿ. ಹೌದು ಬಿಡಲೇ ನೀನು ಮದುವೆನ ಆಗಿಲ್ಲ ನಿನಗೆ ಈಗ 60 ಏಜ್ ಕಾಣಕತ್ತಿ ನೋಡ್ಲಿ ಅಷ್ಟು ಚಂದ ಕಾಣಕತ್ತಿ. ನಿನಗೆ ಹೇಳಿ ಮಾಡಿಸ್ತಂಗೈತೆ ನೋಡ್ಲಿ ಅದು ಹಂಗೆ ನೀನ ನನ್ನ ಮೈ ಅಳ್ತಿ ಕೊಟ್ಟು ಹೊಲಿಸಿನ ಅನ್ನೋ ಹಂಗೆ ಕಾಣಕತ್ತಿದ್ದಿ. ಹೌದು ಬಿಡಲಿ ನೀನು ಬಾರಿ ಕಾಣಕತ್ತಿಲ್ಲ. ನಾ ಚಂದ ಕಾಣಕತ್ತಾನ ಅಂದಿ ನನಗಿನ 10 ಪಟ ಚಂದ ಕಾಣಕತ್ತಿ ನೋಡಿ. ನಮ್ಮ 3 ಮಂದಿ ಒಳಗೆ ಗಂಗಿನ ಬಾರಿ ಕಾಣಕತ್ತ ನೋಡ್ಲಿ. ನಿನ್ನಷ್ಟು ಗಂಗಾನಷ್ಟು ಚಂದ ಯಾರು ಕಾಣವಲ್ರು. ಅಲ್ಲೆಲ್ಲರೂ ರೆಡಿ ಮಾಡಕತ್ತಾರ ಸತಿಕಂದ್ರೆ ಅಕ್ಕಾರ ನಿಮಗೆ ಮದುವೆಗೆ ತಿಲ್ಲಕ್ಕರನ್ನ ಹೇಳ್ರಿ ಅಂತ ಕೇಳಕತ್ತಾರ ಅವರೆಲ್ಲ. ಈಕಿನ ನಾ ಹೇಳಿಲ್ಲ ನನ್ನ ಮೊದಲೇ ಬೆನ್ನಿ ಉಂಡಿದ್ದಂಗದ ನೀ ಅದಕ್ಕೆ ನಾ ಇಷ್ಟು ಚಂದ ಕಾಣಕತ್ತಿರೋದು. ನಾನಂದ್ರೆ ಏನಂತ ಹೇಳಿದ್ರಿ ಹೆಂಗ ಮಾಡೇ ನಾನು ಈಗ ಈ ಲೋಕಕ್ಕೆ ಬಂದನು. ಇಲ್ಲ ಅಂದ್ರೆ ಮೊದಲೆಲ್ಲ ನಾನು ದೇವತೆ ಆಗಿದ್ನು ಏನಾಯ್ತು ಈ ಜನ್ಮದಾಗ ಇಲ್ಲಿ ಮನುಷ್ಯ ಆಗಿಬಿಟ್ಟು ಬಂದನು. ಯಾಕೆ ಓರಾಗ್ಲಿಲ್ಲ ಇದು ಮುಚ್ಕೊಂಡು ಸಾಕೊಂಡ್ರೇನು ಏನಾರು ಚಂದ ಕಾಣಕತ್ತಿ ಅಂತಂದ್ರೆ ದೇವತೆ ಅಂತ ದೇವತೆ. ಅಯ್ಯ ಹೋದ ಜನದ ಯಾ ನಾಯಿ ಆಗಿದೆ ಏನೈತೆ ಈ ಜನದ ಹೆಂಗ ಮಾಡಿ ಚಂದಾಗಿ ಪರಕ್ಕ ನೀ ನನಗೆ ಇನ್ಸಲ್ಟ್ ಮಾಡ್ತಿದೀಯಾ? ನಿಮ್ಮಿಬ್ಬರದು ಮುಗಿತನ್ರಲ್ಲೇ ನನ್ನ ಬಗ್ಗೆ ಹೇಳಿ ನಾಟ್ ಹೆಂಗೆ ಚಂದ ಕಾಣಕತ್ತ ನೀನಿಲ್ಲ ಬರೀ ನಿಮ್ದ ಆತಲ್ಲ ಇಬ್ಬರದು. ಚಾರವಕ್ಕ ನೀ ಹೇಳ್ಬೇಕನ್ನು ಗೊಂಬಿ ಕಣ್ಣಂಗೆ ಕಾಣಕತ್ತೀವ ಅಷ್ಟು ಚಂದ ಕಾಣಕತ್ತಿ ನೋಡಿ. ನಿಮ್ದಾದ್ರೆ ನಾವೇ ಹೇಳ್ಬೇಕು, ನಂದಾದ್ರೆ ನಾನೇ ಕೇಳ್ಬೇಕು. ನಮ್ಮದು ಎಂತ ಪರಿಸ್ಥಿತಿ ನೋಡಿ. ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಬಗ್ಗೆನೇ ಹೇಳ್ಬೇಕಂದೆ. ಇದೈತಲ್ಲ ಗಂಗಿ ಕುಣ್ಕಾಲಿಗೆ ಅಲಿಕ್ಕೆ ನಾನು ಹೆಂಗೆ ಕಾಣಕತ್ತಿ ಅಂದಲ್ಲ ಮತ್ತೆ ಹಿಂಗಾಗಿ ಈಗ ಹೇಳಿನ ನೀನು ನಮ್ಕಿನ್ನ ಇಬ್ಬರಿಕಿನ ಚಂದ ಕಾಣಕತ್ತಿ. ಮೈ ಕೈ ತುಂಬ್ಕೊಂಡು ನಾವಿನ್ನ ಬಡ್ಕಟ್ಟೆ ಇದ್ದಂಗೆ ಅದೀವಿ. ನೀ ಹಂಗಲ್ಲ ಮೈ ಕೈ ತುಂಬ್ಕೊಂಡು ದುಂಡಾಗಿ ಮುದ್ದಾಗಿ ನೀನ ಸಕ್ಕತ್ತಾಗೈತ. ನಿಂಗೆ ಮೇಕಪ್ ಸೂಟ್ ಆಗೈತೆ ಸೂಪರೇ ಕಾಣಕತ್ತಿ. ಹೌದಲ್ಲಿ ನಾ ಡುಮ್ಮಾಗಿ ಒಂಥರ ಆಸೆ ಕಾಣಕತ್ತಿಲ್ಲ ದಪ್ಪಾಗಿ ನನ್ನ ಗಂಡ ಬರೀ ಹಂಡೆ ಅಂತ ಕರಿತೈತಿ. ಗುಂಡಿ ಹಂಡೆ ಹರಿವಿ ಅಂತ ನನಗೆ ಮತ್ತು ನಾ ಚಂದ ಕಾಣಕತ್ತನಿಲ್ಲ. ಶರವಕ್ಕ ನೀನೇ ಸಕ್ಕತ್ತ ಕಾಣಕತ್ತಿದ್ದೆ. ನಮ್ಮ ಇಬ್ರಕಿನ್ನ ನೀನೇ ಚಂದ ಭಾಳ ಕಾಣಕತ್ತಿದ್ದಿ. ನಮ್ಮ ಇಬ್ಬರಿಕಿನ ನೀನೇ ಸೂಪರಾಗಿ ಕಾಣಕತ್ತಿದ್ದಿ. ಹೊಳ್ಳಿ ನಿನಗೆ ಮೇಕಪ್ನು ಅಷ್ಟು ಚಂದ ಸೂಟ್ ಆಗೈತಿ. ನಾವು ನೋಡು ಮನೆಗೆ ಮೀನಾಗೇವಿ. ನೀನಾದ್ರೆ ಹಂಗೆ ಮನ್ಗಂಡ ರಸಗುಲ್ಲ ಇದ್ದಂಗೆ ಅದೀರಿ. ಅನ್ನಾರದು ನೋಡಿಬಿಟ್ರೆ ನೀನು ಹಂಡೆ ಡುಮ್ಮಿ ಹಿಂಗೆ ಅಂತಿದ್ನಲ್ಲ ಬರ್ರಿ ಬಿಡು ಮೇಕಪ್ಪಿಗೆ ಅಂದಿ. ತಿಂಗಳ ರೊಕ್ಕ ಕೊಟ್ಟರು ಕಳಿಸಿದ್ರೆ ನೀನು ಹೋಗಿ ಮೇಕಪ್ ಮಾಡ್ಕೊಂಡ್ರು ಅಂತೆ. ಬಿಡಲೇ ನನಗೆ ನಾಚಿಗೆ ಬರುತ್ತಾ ಹಿಂಗೆಲ್ಲ ಅನ್ನಕೋಬೇಡ್ರಿ ನನಗೆ. ಅಲ್ಲ ಯಾಕ ನಾವೆಲ್ಲ ಅವ್ರನ್ನ ಭಾರತೀನ ಪಂಕಜನ ಎಲ್ಲರನ್ನೂ ಬಿಟ್ಟು ಬಂದುಬಿಟ್ಟಿವಿ. ನಾವು ಹಿಂಗೆ ಮೇಕಪ್ ಮಾಡ್ಕೊಂಡು ಹೋದ್ರೆ ಎಷ್ಟು ಬೈತಾರ ಏನೈತೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಿಲ್ಲ ಅಂತೇಳಿ ನಾವು ಒಂದು ಮಾತು ಕರಿಬೇಕಾಗಿತ್ತಲ್ಲ ಅವ್ರನ್ನ. ಕರಿಬೇಕಂದು ಬಿಡೆಯವ ಆದ್ರೆ ಏನು ಮಾಡೋದು. ಆಗ ನಮ್ಮದು ಮನೆ ತುಂಬ ಕೆಲಸ ಮುಗಿಸ್ಕೊಂಡು ಬರಗೋಡ್ದೆ ಇಷ್ಟು ಹೊತ್ತಾತ. ಅವ್ರ ಒಂದು ಮಾತು ಬರ್ತಿರ್ನ ಯಾಕ ನೀವು ಅಂತ ಒಂದು ಮಾತ್ರ ಫೋನ್ ಹಚ್ಬೇಕಾ ಮತ್ತು ಬರ್ತಾರೇನಿಲ್ಲ ಬಿಡಲಿ ಅವರು. ಹೋಗುಣ್ರಿ ನೇಕಾಯಿನ ಮನೆಗೆ ಅವ್ರಿಗೆ ತೋರಿಸಿ ಹೊಟ್ಟೆ ಉರ್ಸಿ ನಡ್ರಿ ನಾವು ಹೆಂಗೆ ರೆಡಿಗೆ ಅನ್ನೋದು ನಮ್ಮ ಗಂಡುಗಳಿಗೆ. ಅಲ್ಲ ನಮ್ದು 3 ಮಂದಿಗೆ ಎಷ್ಟೆಷ್ಟು ರೊಕ್ಕ ಆತಂತ ರೊಕ್ಕನ ಕೊಡಲಿಲ್ಲಲ್ಲೇ ನಾವು. ರೊಕ್ಕ ಎಷ್ಟಾತ ಅಂತ ಕೇಳೋಣ್ರಿ. ಇಲ್ಲಿ ನೋಡ್ರಿ ಆಂಟಿ, ನೀವು ಯಾರು ಒಬ್ಬರು 1 ರೂಪಾಯಿ ನನಗೆ ಕೊಡಕ್ಕೆ ಹೋಗ್ಬೇಡ್ರಿ. ಇಷ್ಟೂರು 3 ಜನ ಏನು ಮಾಡಿ ಮೇಕಪ್ ಮಾಡೇವಲ್ಲ
ನಾವಾಗಲೇ ಪ್ರೀತಿಯಿಂದ ಮಾಡೇವಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಈಗ ಓಪನ್ ಮಾಡೇವಲ್ಲ, ನಮಗೆ ಕಸ್ಟಮರ್ ಬರ್ಬೇಕು. ಅವ್ರು ಬರ್ಬೇಕಂದ್ರೆ ನಿಮ್ಮ ಥರ ಯಾರಿಗಾದ್ರೂ ನಾವು ಮೇಕಪ್ ಮಾಡಿ ತೋರಿಸಿ ನಾವು ಈ ಥರ ಮೇಕಪ್ ಮಾಡಿದ್ವಿ, ಈ ಥರ ಚೆನ್ನಾಗಿ ಬಂದಿತ್ತು ಮೇಕಪ್ ಅನ್ನೋದು 4 ಜನಕ್ಕೆ ಗೊತ್ತಾದರೆ ಆಮೇಲೆ ನಮ್ಗೆ ಒಬ್ಬೊಬ್ಬರ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ನಿಮ್ಮಿಂದ ನಮಗೆ ಒಳ್ಳೆಯ ಒಂದು ಆದಾಯ ಆಗುತ್ತೆ. ಯಾಕಂತಂದರೆ ಈ ಥರ ಮಾಡಿದ್ರೆ ಮೇಕಪ್ಪು ಈ ಥರ ಚೆನ್ನಾಗಾಗಿದೆ ಅಂತ ನೀವು 4 ಜನದ ಮುಂದೆ ಹೇಳಿದರೆ ಅವರು ಜನರು ನಮ್ಮ ಕಡೆಗೆ ಬಂದು ಮೇಕಪ್ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ನಾವು ನಿಮಗೆ ಫ್ರೀಯಾಗಿ ಮಾಡಿದ್ದೀವಿ ಹೊಳ್ಳಿ. ಮತ್ತು ಇದು ನಮ್ಮದು ಓಪ್ನಿಂಗ್ ದಿನ ನೀವು ಬಂದಿದ್ದಕ್ಕೆ ನಿಮಗೆ ಫ್ರೀಯಾಗಿ ಮಾಡೀವಿ. 1 ರೂಪಾಯಿನೂ ಖರ್ಚಿಲ್ಲ, ಏನಿಲ್ಲ. ಎಲ್ಲನೂ ನಾವು ಸ್ವತಃ ನಿಮಗೆ ಫ್ರೀಯಾಗಿ ಮಾಡೀವಿ. ಆದರೆ ನಮ್ಮ ಕಾಸ್ಟ್ಯೂಮ್ ಮಾತ್ರ ಮತ್ತು ನಾಳೆ ತಂದು ಕೊಡಿ. ಕಾಸ್ಟ್ಯೂಮ್ ಮತ್ತು ನಮ್ಗೆ ಕಸ್ಟಮರಿಗೆ ಬಾಡಿಗೆ ಕೊಡೋದಕ್ಕೆ ಬೇಕಂತ ನಿಮ್ಗೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದ್ದನ್ನು ಮತ್ತು ನಾವು ಅದೆಲ್ಲ ತೊಳೆದು ವಾಶ್ ಮಾಡಿ ಕಾಸಿ ಮತ್ತು ಬೇರೆದವರಿಗೆ ಬಾಡಿಗೆ ಈಗ ಕೊಡ್ತೀವಿ. ಹೀಗಾಗಿ ಅದನ್ನು ಮಾತ್ರ ಕೊಡಿ, ಉಳಿದಿದ್ದು ನಾವೆಲ್ಲ ಫ್ರೀಯಾಗಿ ಮಾಡಿದ್ದೀವಿ. ಹೇಗಿತ್ತು ನಿಮ್ಮ ಅನಿಸಿಕೆ ಆಂಟಿ? ನಾವು ಮಾಡಿದ್ದು ಮೇಕಪ್ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಲ್ವಾ? ಹ್ಞೂನವ, ಮೇಕಪ್ಪು ನೀವು ಮಾಡಿದ್ದಿದ್ದು ನಮಗೆಲ್ಲ ಬಣ್ಣಗಿನ್ನ ಹಚ್ಚಿದ್ದು, ಆಮೇಲೆ ಡ್ರೆಸ್ ಹಾಕ್ಕೊಂಡಿದ್ದು, ಇದು ಏನೇನು ಹಚ್ಚಿದ್ವ ನಮಗೆ ಅದ್ರ ಹೆಸರು ಮಾತ್ರ ಗೊತ್ತಿಲ್ಲ. ಆದರೆ ನೀವು ಮಾಡಿದ್ದು ಪ್ರತಿಯೊಂದು ಕೆಲಸನೇ ಚೆನ್ನಾಗಿತ್ತು. ಕೆಲಸ ನೀಟಾಗಿ ಮಾಡ್ತಿದ್ದಿ. ನಾ ಹೆಂಗೆ ಮಾಡ್ದತ್ತೆ ಹುಡುಗಿ ಅಂತಾನ ಇಷ್ಟು ದೊಡ್ಡದು ಇಷ್ಟೆಲ್ಲ ಖರ್ಚು ಮಾಡೈತಿ ಅಂದ್ಕೊಂಡಿದ್ದೆ. ಅದ್ರ ಚೆನ್ನಾಗಿ ಎಲ್ಲ ನಡ್ಸ್ಕೊಂಡು ಹೋಗವ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡ್ತಾನೆ ನಿನಗೆ. ಇಲ್ಲವ, ನಾವು ಹೆಂಗೆ ಮಾಡ್ಕೊಂಡಳ ಅಂತ, ಯಾಕಂದರೆ ನಾನು ಹುಬ್ಳಿ ಧಾರವಾಡಕ್ಕೆ ಹೋಗಿ ಮಾಡಿಸ್ಕೊಂಡಿದ್ದೆ. 1-2 ಸತಿ ಫೇಶಿಯಲ್ಲು ಮಾಡಿಸ್ಕೊಂಡಿದ್ದೆ, ಐಬ್ರೋನು ಮಾಡಿಸ್ಕೊಂಡಿದ್ದೆ. ಆದರೆ ಅಲ್ಲಿ ಸಿಟಿ ಎಲ್ಲ ಮತ್ತೆಲ್ಲ ದೊಡ್ಡ ಇದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇತ್ತು. ಆದರೆ ನೀ ಹೆಂಗೆ ಮಾಡ್ತೀಯ ಅನ್ನೋದು ನನಗೆ ಅಷ್ಟೊಂದು ಪಕ್ಕ ಮಾಹಿತಿನೂ ಇದ್ರಿಕಿಲ್ಲ. ಬಟ್ ಹೊಸದಾಗೆಲ್ಲ ತಂಗಿ ನಾವು ಬಂದಿಲ್ಲ ಬಿಟ್ಟಿಲ್ಲ, ಇವಾಗ ನೀ ಹೆಂಗೆ ಮಾಡ್ತೀಯ ಅಂತ ಗೊತ್ತಿಲ್ಲ ಅಂತ ಕೂತ್ಕೊಂಡು ನಾವು ನೋಡೋಣ ತಡಿ ಹೆಂಗೆ ಮಾಡ್ತಾಳೆ ಅಂತ ಮಾಡಿಸ್ಕೊಂಡೆ. ಇವರಿಬ್ಬರು ನಮ್ಮ ಅಕ್ಕಾರ ಅಂತ ಗೊತ್ತಿದ್ರಿಕಿಲ್ಲ, ಏನು ನನ್ನ ಗೆಳತಿಯರಿಗೆ ಇವರು. ಆದರೆ ನೀನು ಚೆನ್ನಾಗಿ ವರ್ಕ್ ಮಾಡ್ತೀವ, ಚಲೋ ಆಗಲಿ, ನಿನಗೆ ಒಳ್ಳೇದಾಗಲಿ. ನಿಂದು ಪಾರ್ಲರ್ ಹಿಂಗೆ ಕಂಟಿನ್ಯೂ ಆಗಿ ನನಗೆ ಒಳ್ಳೆ ಒಂದು ಆದಾಯ ಬರಲಿ, ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗು. ನಮ್ಮ ಮೇಕಪ್ ಅಂತೂ ಸೂಪರ್ ಆಗಿತ್ತು ಬಿಡು. ನನಗೂ ಮೊದಲು ಭಯ ಆತ ತಂಗಿ, ಯಾಕಂತಂದ್ರೆ ನಾವು ಯಾವಾಗಲೂ ಮಾಡಿಸ್ಕೊಂಡಾರಲ್ವ, ಏನಲ್ಲ ನಮ್ಮ ಮದುವೆ ಆಗನೂ ಮಾಡಿಸ್ಕೊಂಡಿಲ್ಲ, ನಮ್ಮ ಕುಸು ಕಾರ್ಯದಾಗ ಮಾಡ್ಕೊಂಡಿಲ್ಲ. ನಮ್ಗೆ ಗೊತ್ತಾಯಿಲ್ಲ ಇದನ್ನು ಹೆಂಗೆ ಮಾಡಿಸ್ಕೊಳ್ಳೋದು ಏಂತಾನ ಅಂತೇಳಿ. ಈಕೆ ಗಂಗಾ ಅವಾಗ ಏನೋ ಹೋಗಿ ಮಾಡ್ಸ್ಕೊಂಡು ಬರ್ತಿಲ್ಲ. ನಾವು ಈಕೆ ಹಿಂಗೆ ಬೆಳಗ್ಗೆ ಈಕೆ ಹೇಳಕ್ಕೆಲ್ಲ ನಮ್ಗೆ ಇವತ್ತು ಹೇಳೋದು ಹಿಂಗೆಲ್ಲ ಮಾಡ್ಸ್ಕೊಂಡು ಬರ್ತಿದ್ದು ನಾನು ಅಂತೇಳಿ. ಇಲ್ಲ ಮೊದಲದು ಏನು ಹೇಳಿಲ್ಲ ನಮಗೆ. ಚಂದಾಗೈತೆ ನಮ್ದು 3 ಮಂದಿದು ಚಂದಾಗೈತಿ. ಹೊಳ್ಳಿ ಇದು ಪಾರ್ಲರ್ ದೊಡ್ಡದು ಭಾಳ ಆಗೈತೆ ತಂಗಿ, ಚಂದ ಕಟ್ಸಿರಿ ಪಾರ್ಲರ್ನ. ಇದನ್ನ ನೀನು ಬೇಕಾದಂಗೆಲ್ಲ ಮಾಡ್ಕೊಂಡಿಲ್ಲ. ನಾವು ಸಣ್ಣ ಹುಡುಗಿತೆ ಇದೆಲ್ಲ ಹೆಂಗೆ ಮಾಡ್ಬೇಕು ಅಂದೆ, ಮತ್ತೆ ಎಲ್ಲ ಥರ ನಿಭಾಯಿಸ್ಕೊಂಡು ಬಂದು ಚಂದಗೆ ಮಾಡ್ಕೊಂಡು ಬಂದಿವಿ. ಅಡ್ಡಿ ಇಲ್ಲ, ಇನ್ನು ಮುಂದೆ ಹಿಂಗೆ ಒರೆಸ್ಕೊಂಡು ಹೋಗು. ನಮ್ಮ 3 ಮಂದಿಗೆ ಮಾತ್ರ ಚಂದ ಭಾಳ ಆಗೈತೆ ಮೇಕಪ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನೀವೆಲ್ಲರೂ ನನ್ನ ಮೇಕಪ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ನನಗೂ ತುಂಬಾ ಖುಷಿ ಆಯಿತು. ನಿಮ್ಮ 3 ಮಂದಿಗೆ ಸಖತ್ತಾಗಿ ಸೂಟ್ ಆಗಿದೆ ನಾ ಮಾಡಿದ ಮೇಕಪ್ಪು. ಯಾರಾದರೂ ಕೇಳಿದ್ರೆ ನನ್ನ ಅಂಗಡಿ ಅಡ್ರೆಸ್ ಹೇಳಿ, ನನ್ನ ಹೆಸರು ಹೇಳಿ, ಮತ್ತು ನನ್ನ ನಂಬರು ಬೇಕಂದರೆ ಹೇಳ್ತೀನಿ ನಾನು ನಿಮಗೆ. ಇನ್ನೂ ನಂಬರ್ ನಾನು ಇದನ್ನು ಮಾಡಿಟ್ಟಿಲ್ಲ, ಕಾರ್ಡ್ ಮಾಡಿಸಿಲ್ಲ ಇನ್ನೂ. ಬೇಕಂದರೆ ಕಾರ್ಡ್ ಮಾಡಿಸಿದ ಮೇಲೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ 1 ತಿಂಗಳು ಆಗ್ಬೋದಲ್ಲ, ಮತ್ತು ಈಗ ಸ್ಟಾರ್ಟಿಂಗ್ ಇಟ್ಟೆ ನಾನು. ಎಲ್ಲರಿಗೂ ಪ್ಲೀಸ್ ನಂದು ಸ್ವಲ್ಪ ಪರಿಚಯ ಮಾಡಿ ಕೊಟ್ಬಿಡಿ ಊರಲ್ಲಿ. ನಾನು ಈಗ ಹೊಸದಾಗಿ ಬಂದಿರೋದಲ್ಲ, ಹೀಗಾಗಿ ನಿಮಗೆ ಹೇಳಿದೆ ಆಂಟೀಸ್. ತಂಗಿ, ನಿಂದು ಮೇಕಪ್ಪಿನ ಬಗ್ಗೆ ಹೇಳೋದು ಬಿಟ್ಟು ನೀ ಚಿಂತಿನೇ. ಯಾಕಂತಂದ್ರೆ ನಮ್ಗೆ ಹಂಗೆ ಅಲ್ಲ, ಕುಂತ್ರು ಬಿಡೋದಿಲ್ಲ ನಿಂತ್ರು ಬಿಡೋದಿಲ್ಲ, ಮಂದಿಗೆ ಎಲ್ಲರಿಗೂ ಪರಿಚಯ ಮಾಡಿಸ್ಬಿಡ್ತಾಳೆ ಆಕಿ. ಇಂಥ ಕೆದಾಳವ, ಹಿಂಗೆ ಹೋಗ್ರಿ ಮೇಕಪ್ ಮಾಡ್ಕೊರಿ ಬರ್ರಿ, ನಾವು ಮಾಡ್ಕೊಂಡು ಬಂದೇವಿ. ಈಗ ಹೆಂಗಾಗೆ ಅಂತ 1 ರೌಂಡ್ ಊರೆಲ್ಲ ಅಡ್ಡಾಡಿ ಮನೆಗೆ ಹೋಗ್ಕಾಳಕ್ಕೆ. ಈಕೆ ಹಿಂಗೆ ಹೋಗಿ ಕಾಂತ ಮಾಡಿ ನೀನು ಮೇಕಪ್ಪಿನ ಪಾರ್ಲರ್ನ ಚಿಂತೆನೆ ಬಿಟ್ಬಿಟ್ಟಿನಿ. ನೀನು ಮಾಡಕ್ಕೆ ದಾಸರ ಆಗ್ಬೇಕು, ಹಂಗೆ ಮಂದಿ ಕಳಿಸ್ತಾಳಕಿ. ಏನಂತೆ ನೀ ಹಿಂಗೆ ಕಣಕತ್ತೀವ ಶರ ಹೋಗ್ಕ ನನಗೆ ಈಗ ಹಂಗೇನಿಲ್ಲ ಅವಿ. ನಾನು ಹೇಳ್ತೇನೆ ಎಲ್ಲರಿಗೂ ಹೋಗಿ ನಮ್ಮ ಮತ್ತೆಲ್ಲಾದ್ರೂ ಅಡ್ಡಾಡಿದ್ರೆ ಮಂದಿ ಬೆಟ್ಟಾಗ ಕರಾಗಿ ನಾವು ಹೋಗುವಾಗ ಹಂಗೆ ಹೋಗಿ ನಾನು ಕಾರ್ ಗಾಡಿ ಇದ್ದಾರೆ, ನಾವು ಕಾರ್ ಗಾಡಿ ಹತ್ತು ಮನೆಗೆ ಹೋಗಿ ಯಾಕೆ ನಡ್ಕೊಂತಾನೆ ಹೋಗ್ಬೇಕು. ಎಷ್ಟೊತ್ತಾದ್ರೂ ಬೈಕ್ ಐತೆ ಬಿಡು, ಅದು ನಮ್ಮ ಗಂಡುಗಳು ತೊಗೊಂಡು ಡ್ಯೂಟಿಗೆ ಹೋಗಿರ್ತಾರ, ಮತ್ತೆ ನಡ್ಕೊಂತಾನೆ ಹೋಗ್ಬೇಕಲ್ಲ. ಯಾರಾದ್ರೂ ಕೇಳಿ ಕೇಳ್ತಾರೆ ಎಲ್ಲಿ ಮಾಡಿಸ್ಕೊಂಡ್ರಿ, ಎಲ್ಲಿ ಹೊಂಟ್ರಿ, ಯಾರು ನಾನು ಕಂಡು ಹಿಡಿತಾರೇನಿಲ್ಲ ನಮ್ಮ ಊರಾಗ ಅನ್ನೋದು ನನಗೆ ಅದ ಡೌಟ್ ಹತ್ತಿಬಿಟ್ಟತಿ. ನಾದರೂ ದಾರಿ ಹಿಡಿದು ಹೋಗ್ಬೇಕಾದ್ರೆ ಯಾರು ಬೆಟ್ಟಾದ್ರೆ ಅವ್ರನ್ನ ನಾನು ಆಗಲಿ ಆದರೂ ಮಾತಾಡಿಸಿ ನಾನು ಅಂಗಡಿ ಬಗ್ಗೆ ಹೇಳ್ತೇನೆ. ಪಾರ್ಲರ್ನ ಚಿಂತೆನೆ ಬಿಟ್ಬಿಟ್ಟು ನಾ ಎಲ್ಲ ನೋಡ್ಕೋತೇನೆ. ನಾನು ಹೇಳ್ತೇನೆ, ನನ್ನ ಮಗಳನ್ನು ಕಾಲೇಜಿಗೆ ಹೋಗ್ತಾಳೆ 10ನೇ ತಾಯಿಗೆ. ಆಕಿಗೆ ಹೇಳ್ತಾರನ್ನೆಲ್ಲರೂ ಕರ್ಕೊಂಡು ಬಾ, ಹಿಂಗೆ ಪಾರ್ಲರ್ ಚಲೋ ಐತರಂತೆ ಆಕಿಗೆ ಹೇಳ್ತಾನೆ. ಮತ್ತು ಆಕಿನೂ ಆಕಿಗೆ ಹೇಳ್ತಾರೆ, ಯಾರ್ಯಾರು ಬೇಕು ಅವ್ರಿಗೆಲ್ಲ ಆಕಿನೂ ಹೇಳ್ತಾಳೆ. ನಮಗೂ ಆಜು ಬಾಜು ಮನೆ ಯಾರಿಗೆ ಅವ್ರಿಗೆ ಪರಿಚಯ ಇದ್ದಾಗ ಎಲ್ಲರಿಗೂ ಹೇಳ್ತೈತೆ. ಏನು ಮದುವೆ ಮುಂಜಿ ಕಾರ್ಯ ಕಟ್ನ ಇತ್ತಂದ್ರೆ ಇಂತಲ್ಲಿ ಪಾರ್ಲರ್ ಆಯ್ತು ಹೋಗ್ರಿ, ಚಲೋ ನಿಂಗೆಲ್ಲ ರೆಡಿ ಮಾಡ್ತಾರೆ. ಮದುವೆ ಗದ್ದಲ್ದ ನೀವೆಲ್ಲಿ ಓಡಾಡ್ಕೊಂತ ಮಾಡ್ಕೊಳಕಂತ ಆಗೋದಿಲ್ಲ. ನಮ್ಮ ಹಳ್ಳಿ ಮಂದಿಗೆ ನಿಮ್ಮಂತರನ್ನ ಯಾರನ್ನ ಕರ್ಸಿ ಮಾಡ್ಬೇಕು, ಮತ್ತು ಸಿಟಿಯಿಂದ ಕರ್ಸೋ ಬದಲಿ ನೀನೇ ಇಟ್ಟಿಯಲ್ಲ ಇಲ್ಲಿ, ನಿನಗೆ ಹೇಳಂತ ಹೇಳ್ತೀನಿ. ಆಂಟಿ, ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ಆಂಟಿ. ಆಯ್ತು, ನಾವು ಒಂದು ಮುಂಜಾನೆಗಿಂದ 11 ಗಂಟೆಗೆ ಬಂದೇವು ತಂಗಿ. ಓಕೆ, ನಾವು ಇನ್ನು ಮನೆಗೆ ಬಾಳತ್ತಾತು. ಎಷ್ಟಾಯ್ತು? 2 ಗಂಟೆ ಆತನೇ, 1 ಗಂಟೆ ಆಯ್ತು ನೋಡ್ಬಾಯ್ ಟೈಮಿಂಗ್. ಆಯಿತು ಆಂಟಿ, ಹೋಗಿ ಬನ್ನಿ. ಬರ್ತೇವೆ ತಂಗಿ? ಹ್ಞೂ ಆಯ್ತು ರೀ ಆಂಟಿ, ಮತ್ತೆ ಬನ್ನಿ. ಹ್ಞೂ ಆಯ್ತು ಅಳವಾ, ಬರ್ತೇವೆ ಮತ್ತೆ. ಅಲ್ಲ, ಊರಾಗ ನಾಟಕ ಗಿಟ್ಕ ಇಟ್ಕೊಂಡಾರೋ ಏನು? ನಿಮಗೇನ್ರ ಗೊತ್ತಿತ್ತನ್ರು? ನನಗೆ ಗೊತ್ತಿದ್ದಂಗೆ ನಾಟಕ ಗಿಟ್ಕ ಈಗ ಮಳೆಗಾಲದಾಗ ಯಾಕೆ ಇಟ್ಕೋತಾರ? ಈಗ ಮೊದಲ ಬಿತ್ತುವುದು, ಕಾಳು ಹಾಕುವುದು, ಕಳೆ ತೆಗಿಯೋದು, ಎಣ್ಣೆ ಹೊಡಿದು ಬರೀ ಅದೇ ಇರ್ತತಿ. ನಾಟಕ ಈಗೇನು ಇಟ್ಕೊಳಂಗಿಲ್ಲ.
ಆದ್ರೆ ಅಲ್ಲಿ ರಸ್ತೆ ಹಿಡೋದು ಹೊಂಟಾರನ ರಂಬೆ ಊರೋಸಿ ಮೇನಕ್ಕಿತರ ಅವ್ರು ಹೊಂಟಾರ. ಹೋಗಿ ಮಾತಾಡ್ಸೊಂಬರ್ರಿ ಯಾರು ಅನ್ನೋದು ಗೊತ್ತಾಗತ್ತೆ. ಹೌದ್ರಿ, ಏನು ಸಖತ್ತಾಗದಾರ್ರಿ ನೋಡಾಕ. ಹಿಂದೆ ಬರ್ಲಿ ಇಷ್ಟು ಚಂದ ಕಾಣಕತ್ತಾರ ಇವ್ರು. ಮುಂದೆ ಮಾತಾಡ್ಸೊಂಬರ್ರಿ ಸಿದ್ದಣ್ಣ ಅವ್ರ ಯಾರದಾರ ನೋಡಂಬರ್ರಿ. ಮೊದಲು ಮಾತಾಡ್ಸೋಣ. ಈ ಹಿಂದೆ ಮರ್ಲಿ ನೋಡಾಕ ನಾಟಕದ್ರಂಗ ಕಾಣಕತ್ತಾರ ಇವರು. ನಮಗೆ ಗೊತ್ತಿಲ್ದಂಗೆ ನಾಟಕ ಅದು ಇಟ್ಕೊಂಡಾರ ಏನು ಊರನ ಮಂದಿ ಸೇರಿ. ನಾನು ನಿನ್ನ ಊರಾಗಿದ್ರಕ್ಕಿಲ್ಲ. ಹೋಗಿ ನೋಡಂಬರ್ರಿ ಮಾತಾಡ್ಸೋಣ ಮೊದ್ಲು, ಅಂದ್ರೆ ಗೊತ್ತಾಕತಿ. ಹಲೋ ರೀ ಅವ್ರ ರೀ ನೀವು? ಅಯ್ಯೋ ಮರ್ರಿ ನಾನು ಹೇಳ್ತಿದ್ದಾಳಲ್ಲ ಯಪ್ಪ ಈಕಿ ನಮ್ಗೇನು ಗೊತ್ತಾಗೋದು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಏನಂದಿದ್ರಲ್ಲ, ಮೇಕಪ್ ಆಗಿ ಬಂದವರು ಯಪ್ಪ ಇವ್ರು ನಮಗೆ ಕೊಡ್ತು ಹಿಡಿಯೋಕ್ಕಾಗವಲ್ದು. ಇವ್ರನ್ನ ಅಷ್ಟು ಚಂದ ಕಾಣಕತ್ತಾರ. ಇನ್ನು ಊರಾನ ಮಂದಿ ಯಾವಾಗ ಕಂಡು ಹಿಡಿಬೇಕು ಇವ್ರನ್ನ? ಏನಲ್ಲಿ ಗಂಗಾ ಇಷ್ಟು ಚಂದ ಕಾಣಕತ್ಬಿಟ್ಟಿರಿ. ಏನಪ್ಪ ರೀ ಈ ಪತಿ ಮನ್ಗಂಡು ರೆಡಿ ಆಗಿ ಬಂದ್ರಿ ಬಿಡು ಬ್ಯೂಟಿ ಪಾರ್ಲರಿಂದ. ನಾವು ಯಾರಪ್ಪ ಇವರು ನಾಟಕ ಮಾಡಾರದು ಅದಾರನ ಅನ್ಕೊಂಡ್ಬಿಟ್ಟೆ ನಿಮ್ಮನ್ನು ನೋಡಿ. ನೋಡ್ರಿ ನೀವು ನಮ್ಮ ಹಿಂದೆ ಬರೋಂಗ ನಾವ್ ಹೆಂಗ್ ಮಾಡಿದ್ವಿ. ಬರೀ ಒಂದು ದಿನದಾಗನ ಅಂದ್ರೆ ನಮ್ಮ ಹಿಂದಿಂದ ಓಡೋಡ್ ಬಂದ್ರಿ. ನಾಟಕದಾರ ಕಂಡಂಗೆ ಕಾಣಕತ್ತೀವಿ ನೀವು. ಹೌದಾ ಹೌದಾ. ಹಿಂದ್ ಮರ್ಲಿ ಹಂಗೆ ಕಾಣಕತ್ತಿದ್ರು ಬಿಡ್ರಲಿ. ನಾನು ನೋಡಿ ನೆನೆ ನಿಮ್ಮನ್ನ ಹಿಂದ್ ಮರ್ಲಿ ಯಾರೋ ಹೊಂಟಾರಲ್ಪ ಇವ್ರು ನಮ್ಮ ಊರಿಗೆ ಯಾರು ಹೊಸದಾಗಿ ಬಂದಾರು ಅಂತ ನಾವು ಅನ್ಕೊಂಡಿವಿ. ನೀವು ಅನ್ನೋದು ನಮಗೇನು ಗೊತ್ತು. ಹೆಂಗ್ ಕಾಣಕತ್ತ ನಾ ಹೀರೋನ್ ಕಾಣಕತ್ತಿಲ್ಲ. ಒಂದಲ್ಲಿ ಕಿತ್ತೋಡಿ ಬಂದ್ರೆ ಯಾರದಾರ ಮಾತಾಡ್ಸೊಂತ ತಡಿ ಅಂತೇಳಿ. ಈ 3 ಮಂದಿನೂ ಯಾರದಾರ ಅಂತ ಈ ಪತಿ ಕಿತ್ತೋಡಿ ಬಂದ್ರೆ ಯಾರೋ ಚಂದ ಹೆಣ್ಮಕ್ಳು ಕಂಡು ಹೆಂಗೆ ಓಡಾಡಿದ್ರು ನೀವು ಮೊದಲು. ಇಲ್ಲಲ್ಲಿ ನಾವು ಹಂಗೆ ಮತ್ತು ನಮಗೆ ಗೊತ್ತಿಲ್ಲಂಗೆ ಅದು ಊರಾಗ ನಾಟಕ ಗಿಟ್ಕ ಇಟ್ರೆ ಏನೈತಿ. ನಾಟಕದಾಗೇನು ಹೆಣ್ಮಕ್ಳದು ಹೊಂಟಾರನ ಅಡ್ರೆಸ್ ಅದು ಗೊತ್ತಿಲ್ಲ ಏನೈತಿ ಯಾರ ಮನಿದು ಹೇಳೋಣ ಅಂತೇ ಬಂದೀವಿ ನಾವು. ಹಾ ನಿಮ್ ಗಂಡ್ಮಕ್ಳು ಬುದ್ಧಿ ನಮ್ಗೆ ಗೊತ್ತಿಲ್ಲ. ಯಾರ ಚಂದನಾರ ಹೊಂಟ್ರ ಸಾಕು ನಿಮ್ಗೆ. ಕಿತ್ತೋಡ್ ನಾಯಿ ಬಾಲ್ದಂಗೆ ಕಿತ್ತೋಡೋರು ಹಿಂದಿನ ಹೋಗ್ತೀರಿ. ಇವತ್ತು ನಾನು ಹಿಂದೆ ಬರೋಂಗ ನಾ ಹೆಂಗೆ ಮಾಡಿ ನೋಡಿ. ಬರ್ರಿ ಮನೆಗೆ ಹೋಗೋ ನೀನು. ಪರೋಕ ಶರೋಕ ಹೊಕ್ಕೆ ತೋರೋ ಮನೆಗೆ ಹುಡುಗಿ ಒಂದೈತಿ ಅಂತ ಮನೆ ಬಿಟ್ಟು ಬಂದಾರ ನೋಡು ಅಂತ ಶಾನ್ಯರದಾರ. ಆಯ್ತು ಓಲೆ ಗಂಗಾ ನಾವು ಹೊಕ್ಕೇಲಿ. ಪರಕ ನಾವು ಹೊಕ್ಕೇವ್ ಮನೆಗಿನ. ನಾನು ಹೊಕ್ಕೇನ್ ತಗೋಲೆ ಗಂಗಾ. ಈಗ ಶರೋಕ ನಾನು ಹೊಕ್ಕೇಂತು.